ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಂದು ನಾವು ಹೊರಟಿರೋದು ಗದಗ ಜಿಲ್ಲೆಯ ಅಂತೂರು ಬೆಂತೂರು ಗ್ರಾಮದ ಶ್ರೀ ಜಗದ್ಗುರು ಬೂದೀಶ್ವರ ಸಂಸ್ಥಾನ ಮಠಕ್ಕೆ. ಇಲ್ಲಿ ವಿಶ್ವಶಾಂತಿ, ಸಕಾಲಿಕ ಮಳೆ, ರೈತರ ಸಮೃದ್ಧಿ ಮತ್ತು ಸಮಸ್ತ ಜೀವಿಗಳ ಕಲ್ಯಾಣಕ್ಕಾಗಿ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಪರೂಪದ 33 ದಿನಗಳ ಶಿವಯೋಗ ಸಮಾಧಿಯ ತಪಸ್ಸನ್ನು ಕೈಗೊಂಡಿದ್ದಾರೆ. ಮಲೆನಾಡಿನ ಮಂಜು ಹೊದ್ದ ಮುಂಜಾನೆಯಂತೆ ಮನಸ್ಸಿಗೆ ಶಾಂತಿ ನೀಡುವ ಭಕ್ತಿಯ ಪರಿಮಳದಿಂದ ತುಂಬಿರುವ ಮತ್ತೊಂದು ವಿಶೇಷ ಆಧ್ಯಾತ್ಮಿಕ ಯಾತ್ರೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಕಡೆ ಇಡೀ ಜಗತ್ತು ಗದ್ದಲದಲ್ಲಿ ಮುಳುಗಿದ್ರೆ, ಇನ್ನೊಂದು ಕಡೆ ಈ ಪವಿತ್ರ ಮಠದಲ್ಲಿ ಕೇಳಿ ಬರುತ್ತಿರುವುದು ಒಂದೇ ಒಂದು ನಾದ, ಅದುವೇ ಓಂ ನಮಃ ಶಿವಾಯ. ನಾವು ಈ ಊರು ತಲುಪುವಷ್ಟರಲ್ಲಿ ರಾತ್ರಿಯಾಗಿತ್ತು. ಗರ್ಭಗುಡಿಯೊಳಗೆ ಮಹಾಸ್ವಾಮೀಜಿಯವರು ತೀವ್ರ ಜ್ಞಾನದಲ್ಲಿ ನಿರತರಾಗಿದ್ದರೆ, ಹೊರಭಾಗದಲ್ಲಿ ಸಾವಿರಾರು ಭಕ್ತರು ಹಗಲು ರಾತ್ರಿ ಅನ್ನದೇ ನಿರಂತರವಾಗಿ ಓಂ ನಮಃ ಶಿವಾಯ ಎಂಬ ಶಿವನಾಮ ಸ್ಮರಣೆಯಲ್ಲಿ ತೊಡಗಿದ್ದಾರೆ. ಈ ಇಡೀ ಮಠದ ವಾತಾವರಣ ಭಕ್ತಿ, ಶಾಂತಿ ಮತ್ತು ಆಧ್ಯಾತ್ಮಿಕತೆಯ ಶಕ್ತಿಯಿಂದ ತುಂಬಿ ತುಳುಕುತ್ತಿದೆ. ಹಾಗೆಯೇ ಈ ಆಧ್ಯಾತ್ಮಿಕ ಕ್ಷಣಗಳನ್ನು ಕಂಡಾಗ ಭಕ್ತಿಯ ಮೌನ ಆವರಿಸಿತ್ತು. ಹಾಗಾದರೆ ಶಿವಯೋಗ ಸಮಾಧಿಯ ಬಗ್ಗೆ ತಿಳಿಯುವ ಕುತೂಹಲ ಇನ್ನೂ ಹೆಚ್ಚಾಗಿತ್ತು. ಅಲ್ಲಿಯ ಹಿರಿಯರನ್ನು ಕೇಳಿದಾಗ ಅವರು ವಿವರಿಸಿದ ಬಗೆ ಅದ್ಭುತವಾಗಿತ್ತು. ಶಿವಯೋಗ ಸಮಾಧಿ ಅಂದರೆ, ಶೈವ ಸಂಪ್ರದಾಯದಲ್ಲಿ ಸಮಾಧಿ ಅಂದರೆ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ. ಅದು ಮನಸ್ಸು, ಇಂದ್ರಿಯಗಳು ಮತ್ತು ಚಿತ್ತವನ್ನು ಶಿವತತ್ವದಲ್ಲಿ ಏಕಾಗ್ರತೆಗೊಳಿಸುವ ಅತ್ಯುನ್ನತ ಯೋಗ ಸಾಧನೆ. ಹಾಗೆ ಈ ಸಾಧನೆಯ ಮೂಲಕ ವ್ಯಕ್ತಿಯು ತನ್ನ ಅಹಂಕಾರವನ್ನು ಮೀರಿ ಪರಶಿವನ ಸಾನ್ನಿಧ್ಯವನ್ನು ಅನುಭವಿಸುವ ಪ್ರಯತ್ನವನ್ನು ಮಾಡ್ತಾನೆ. ಈ ಮಹೋತ್ಸವದ ವಿಶೇಷ ಆಕರ್ಷಣೆ ಅಂದರೆ 775 ಶಿವಲಿಂಗಗಳ ಪ್ರತಿಷ್ಠಾಪನೆ. ಶಿವಲಿಂಗವು ಸೃಷ್ಟಿ, ಸ್ಥಿತಿ ಮತ್ತು ಲಯದ ಸಂಕೇತವೆಂದು ಶೈವ ಸಂಪ್ರದಾಯದಲ್ಲಿ ಪರಿಗಣಿಸಲಾಗುತ್ತದೆ. ಈ 775 ಶಿವಲಿಂಗಗಳ ಪ್ರತಿಷ್ಠಾಪನೆಯಿಂದ ಇಡೀ ಕ್ಷೇತ್ರವೇ ಶಿವಮಯವಾಗಿ ಗೋಚರಿಸುತ್ತಿತ್ತು. ಕಳೆದ 33 ದಿನಗಳಿಂದ ಶಿವತತ್ವದ ಜ್ಞಾನದಲ್ಲಿ ಲೀನರಾಗಿದ್ದ ಪೂಜ್ಯ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇಂದು ಶಿವಯೋಗ ಸಮಾಧಿಯಿಂದ ಹೊರಬರುತ್ತಿರುವ ಈ ಕ್ಷಣ ನಿಜಕ್ಕೂ ಐತಿಹಾಸಿಕ ಮತ್ತು ಭಕ್ತಿಭಾವದಿಂದ ಕೂಡಿರತಕ್ಕಂತಹ ಅಪರೂಪದ ಕ್ಷಣವಾಗಿತ್ತು. 33 ದಿನಗಳ ಕಾಲ ಲೋಕಕ್ಷೇಮ, ವಿಶ್ವಶಾಂತಿ, ಸಕಾಲಿಕ ಮಳೆ ಹಾಗೂ ಸಮಸ್ತ ಜನರ ಒಳಿತಿಗಾಗಿ ನಿರಂತರ ಸಾಧನೆ ನಡೆಸಿದ ಮಹಾಸ್ವಾಮೀಜಿಯವರ ದಿವ್ಯ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಕಾತುರದಿಂದ ಕಾಯುತ್ತಿದ್ದರು. ಮಠದ ಆವರಣದಲ್ಲಿ ಮೊಳಗುತ್ತಿರುವ ಗಂಟೆಗಳ ನಾದ, ಶಿವನಾಮ ಸ್ಮರಣೆ, ಭಕ್ತರ ಜಯಘೋಷ ಹಾಗೂ ಭಜನೆಯ ಸ್ವರಗಳು ಇಡೀ ವಾತಾವರಣವನ್ನು ಭಕ್ತಿಮಯವಾಗಿಸಿವೆ. ಭಕ್ತರ ಕಣ್ಗಳಲ್ಲಿ ಸಂತಸ, ಮನಸ್ಸಿನಲ್ಲಿ ಭಕ್ತಿ ಮತ್ತು ಹೃದಯದಲ್ಲಿ ಆಶೀರ್ವಾದ ಪಡೆಯುವ ಹಂಬಲ ಸ್ಪಷ್ಟವಾಗಿ ಕಾಣುತ್ತಿದೆ. ಸಮಾಧಿಯಿಂದ ಹೊರಬರುತ್ತಿರುವ ಮಹಾಸ್ವಾಮೀಜಿಯವರ ಈ ದರ್ಶನವನ್ನು ಭಕ್ತರು ದೈವಿಕ ಅನುಗ್ರಹವೆಂದು ಭಾವಿಸಿದ್ದರು. ಈ ಮಹತ್ತರ ಆಧ್ಯಾತ್ಮಿಕ ಸಾಧನೆಯ ಮೂಲಕ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಮಾನವೀಯ ಮೌಲ್ಯಗಳು ಇನ್ನಷ್ಟು ಬೆಳೆಯಲಿ ಎಂಬುದು ನಮ್ಮೆಲ್ಲರ ಆಶಯವಾಗಿತ್ತು.
33 ದಿನಗಳ ಕಾಲ ಕಠಿಣ ತಪಸ್ಸನ್ನು ಪೂರ್ಣಗೊಳಿಸಿದ ನಂತರ ಸ್ವಾಮೀಜಿಯವರು ಸಮಾಧಿಯಿಂದ ಹೊರಬರುತ್ತಾರೆ. ಆ ಸಂದರ್ಭದಲ್ಲಿ ಮೊದಲು ಪವಿತ್ರ ಸ್ನಾನ ಮಾಡಿಸಲಾಗುತ್ತದೆ. ಇದು ಕೇವಲ ದೇಹದ ಸ್ನಾನವಲ್ಲ, ತಪಸ್ಸಿನ ಪೂರ್ಣಾಹುತಿ ಮತ್ತು ಹೊಸ ಆಧ್ಯಾತ್ಮಿಕ ಕಾರ್ಯದ ಆರಂಭದ ಸಂಕೇತವೆಂದು ಭಕ್ತರು ಭಾವಿಸುತ್ತಾರೆ. ಯಾವುದೇ ಮಠದ ಮಹತ್ವವನ್ನು ಕೇವಲ ಪೂಜೆ ಪುನಸ್ಕಾರಗಳಿಂದ ಅಳೆಯುವುದಿಲ್ಲ. ಅಲ್ಲಿನ ಸೇವಾ ಮನೋಭಾವವು ಅದರ ದೊಡ್ಡ ವೈಶಿಷ್ಟ್ಯ. ಅದರಲ್ಲಿ ಪ್ರಮುಖವಾದದ್ದು ಅನ್ನದಾಸೋಹ. ಈ ಮಠದಲ್ಲಿಯೂ 33 ದಿನಗಳ ಕಾಲ ಸಾವಿರಾರು ಭಕ್ತರಿಗೆ ಪ್ರೀತಿಯಿಂದ ಪ್ರಸಾದ ಮತ್ತು ಅನ್ನದಾಸೋಹವನ್ನು ನೀಡಲಾಗುತ್ತಿತ್ತು. ಇಲ್ಲಿ ಭಕ್ತರು ತಮ್ಮ ಕೈಲಾದ ಸೇವೆಯನ್ನು ಮಾಡುತ್ತಿದ್ದಾರೆ. ಇಲ್ಲಿ ಸೇವೆಯೇ ಶಿವಪೂಜೆ ಎಂಬ ಭಾವನೆಯೊಂದಿಗೆ ಎಲ್ಲರೂ ಒಟ್ಟಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅಂತರ್ಬೆಂತೂರಿಗೆ ಬಂದೇವಿ. ಅಂತರ್ಬೆಂತೂರೊಳಗೆ ಅಜ್ಜಾರೆ ಒಂದು ಏನೋ ಎಲ್ಲರಿಗೂ ಒಳ್ಳೇದಾಗಲಿ ಅಂತಂದು ಒಂದು ಸಮಾಜ ಸಿದ್ಧಿ ಯೋಗ ಮಾಡತ್ತಾರ. ಎಲ್ಲರಿಗೂ ಒಳ್ಳೇದಾಗಲಿ, ಭಗವಂತ ಎಲ್ಲರನ್ನೂ ಚೆಂದಾಗಿಡಲಿ, ಮಳೆ ಬೆಳೆ ಹೆಚ್ಚಾಗಿ ರೈತರು ಖುಷಿಯಾಗಿರಲಿ. ರೈತರೇ ಚೆಂದ ಇದ್ರೆ ನಮ್ಮ ದೇಶ ಮುಂದೆ ನಡೀತೈತಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಇಷ್ಟಕ್ಕೆ. ಹೀಗೆ ಮುಂದಿನ ವಿಡಿಯೋಗಳಲ್ಲಿ ನಮ್ಮ ನೆಲದ ಇತಿಹಾಸವನ್ನು ತಿಳಿಯೋಣ. ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ. ಧನ್ಯವಾದಗಳೊಂದಿಗೆ ನಿಮ್ಮ ಹೃದಯವಾಸಿ ಕನ್ನಡಿಗ.